ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋಗೆ. ಎಸ್ ಆಕ್ಚುಲಿ ಇವತ್ತಿನ ವಿಡಿಯೋ ಏನಿರುತ್ತೆ ಅಂತ ಅಂದ್ರೆ ನಮ್ಮ OE ಇಂದ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. OE ಮೀನ್ಸ್ ಓಪನ್ ಎಲೆಕ್ಟಿವ್ ಅಂತ. ಅದರಲ್ಲಿ ನಾವು ಬೇರೆ ಬ್ರಾಂಚ್ ಇಂದು ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಬೇಕು. ನಾನು EEE ಇಂದ ಸೆಲೆಕ್ಟ್ ಮಾಡಿದ್ದೆ, EEE ಇಂದ. ಸೊ ಇವತ್ತು ಇಂಡಸ್ಟ್ರಿಯಲ್ ವಿಸಿಟ್ ಇದೆ, ಎಲ್ಲರೂ ಹೋಗ್ತಾ ಇದೀವಿ. ಸರ್ರಿ ಮಜಾ ಮಾಡಿದೀವಿ ಮಾತ್ರ. ಫುಲ್ ವಿಡಿಯೋ ನೋಡಿ. ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಶಿವನ ಸಮುದ್ರಂ. ಅಲ್ಲಿ ಇರುವಂತ ವಾಟರ್ ಪವರ್ ಪ್ಲಾಂಟ್‌ಗೆ ಕರ್ಕೊಂಡು ಹೋದ್ರು. ನಾನು ಇದಕ್ಕಿಂತ ಮುಂಚೆ ಅಲ್ಲಿ ಹೋಗಿದ್ದೆ. ಬಟ್ ಇಲ್ಲೆಲ್ಲ ನಮ್ಗೆ ಹೋಗಕ್ ಅಷ್ಟೊಂದು ಚಾನ್ಸ್ ಸಿಕ್ಕಿರ್ಲಿಲ್ಲ. ಬಿಕಾಸ್ ಇಲ್ಲಿ ಫ್ಯಾಕಲ್ಟೀಸ್ ಇದರೆಲ್ಲ ಹೋಗ್ಬೇಕಂತಂದ್ರೆ ಪರ್ಮಿಷನ್ ತಗೋಬೇಕಿತ್ತು. ಸೊ ಹಾಗಾಗಿ ಇಲ್ಲೆಲ್ಲ ಏನ್ ಬಂದಿರ್ಲಿಲ್ಲ ನಾವು. ಜಸ್ಟ್ ಇಲ್ಲೇನ್ ಪ್ಲೇಸ್ ಇದೆ ಅದಕ್ ಮಾತ್ರ ಬಂದು ಹೋಗಿದ್ವಿ. ಇಲ್ಲಿ ಮತ್ತೆ ಸೋಮನಾಥ್ಪುರ, ತಲಕಾವೇರಿ ಈ ಸೈಡ್ ಬಂದಾಗ ಬಂದಿದ್ವಿ. ನಾನು ಹೋಗಿ ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಆಯ್ತು ಅಂತ ಅನ್ಸುತ್ತೆ. ತುಂಬಾ ಡಿಫರೆನ್ಸಸ್ ಇದೆ. ಅಲ್ಲಿ ಹೋಗಿ ಪ್ಲೇಸಸ್ ನ ನೋಡಿದಾಗ ಐ ಫೀಲ್ ಲೈಕ್ ನೇಪಾಳ್ ತರ ಕಾಣಿಸ್ತಿತ್ತು ಗೈಸ್. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸೂಪರ್ ಆಗಿತ್ತು. ಇಲ್ಲಿ ಒಂದು ಟ್ರಾಲಿ ಕಾಣಿಸ್ತಿದೆ ಅಲ್ವಾ, ಇದೇನೋ ವಾಟರ್ ಪವರ್ ಪ್ಲಾಂಟ್ ಗೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಂಡೆ. ಎಲೆಕ್ಟ್ರಿಸಿಟಿ ಜನರೇಷನ್ ಆ ತರ ಏನೋ ಅನ್ಕೊಂಡೆ ನಾನು. ಬಟ್ ಆಮೇಲೆ ನನಗೆ ಗೊತ್ತಾಯ್ತು ಅಲ್ಲಿಗೆ ನಾವು ಹೋಗೋದಕ್ಕೆ ಅಂತ ಆ ಟ್ರಾಲಿನ ಮಾಡಿರೋದು ಅಂತ. ಅದ್ರೊಳಗಡೆ ಕುತ್ಕೊಂಡ್ರೆ ಅದು ಕರ್ಕೊಂಡು ಹೋಗುತ್ತೆ ಕೀಳ್ಗಡೆ ಮತ್ತೆ ಕರ್ಕೊ ಬರುತ್ತೆ ಮೇಲೆ ಅಂತ. ಎಷ್ಟು ಒಂಥರ ಯುನಿಕ್ ಆಗಿತ್ತು ಅಂತ ಅಂದ್ರೆ ನಿಜವಾಗ್ಲೂ ನಮ್ಮ ಕಂಟ್ರಿಲಿ ಇದೀನಿ ಅಂತ ನನ್ಗೆ ಅನಿಸ್ಲಿಲ್ಲ. ತುಂಬಾ ಈ ತರ ಜಾಗಗಳಿದಾವೆ. ನಾವು ಹೋಗ್ದೇನೆ ತಿಳ್ಕೊಂಡೇನೆ ನಮ್ಗೆ ಎಷ್ಟೊಂದು ಪ್ಲೇಸಸ್ ಮಿಸ್ ಆಗಿರೋದುಂಟು. ಇದು ಒಂಥರ ಹ್ಯಾಪಿ ಗೈಸ್. ನನಗೆ ನೋಡ್ಬಿಟ್ಟು ನಮ್ಮ ಇದ್ರಲ್ಲೂ ಈ ತರ ಒಳ್ಳೊಳ್ಳೆ ಪ್ಲೇಸ್ ಇದಾವೆ ಅಂತ ಅನ್ಬಿಟ್ಟು. ಒಂದು 10 ಮೆಂಬರ್ಸ್ ಒಳಗಡೆ ಇದ್ದಿದ್ರೆ ನಮ್ಗೆ ಚಾನ್ಸ್ ಸಿಗೋದು ಅಂತ ಅನ್ಸುತ್ತೆ ಅದ್ರಲ್ಲಿ ಹೋಗೋದಕ್ಕೆ. ಬಟ್ ನಾವು ತುಂಬಾ ಜನ ಇದ್ದಿದ್ರಿಂದ 2 ಬ್ಯಾಚ್ ಆಗಿ ಬೇರೆ ಹೋಗಿದ್ದು. ಒಂದೇ ಸತಿ ಎಲ್ರೂ ಬಿಟ್ಟಿರ್ಲಿಲ್ಲ, ಹಂಗಾಗಿ ಹೋಗೋದಕ್ಕೆ ಬಿಡ್ಲಿಲ್ಲ. ಜಸ್ಟ್ ನಾವ್ ಅಲ್ಲಿಂದಾನೇ ನೋಡ್ಕೊಂಡ್ಬಿಟ್ಟು ವಾಪಸ್ ಬಂದ್ವಿ. ತುಂಬಾ ಜನ ಹೋಗಿದ್ರಿಂದ 2 ಬ್ಯಾಚ್ ಮಾಡಿದ್ರು. ನಾವು ಫಸ್ಟ್ ಬ್ಯಾಚ್ಗೆ ಹೋಗಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅವರೆಲ್ಲ ಬರೋವರ್ಗುನು. ಅದಾದ್ಮೇಲೂ ಕೂಡ ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿದ್ವಿ. ಯಾಕಂತಂದ್ರೆ ಅಲ್ಲೇ ಊಟಕ್ಕೆಲ್ಲ ಹೇಳಿದ್ರು. ಊಟ ಮಾತ್ರ ಸಕ್ಕತ್ತಾಗಿರೋ ಊಟ ಕೊಟ್ಟಿದ್ರು. ತಿನ್ಕೊಂಡು ಅಲ್ಲಿ ನೆಕ್ಸ್ಟ್ ಪ್ಲೇಸ್ ನೋಡುವ ಅಂತ ಹೋದ್ವಿ. ಹಿಂಗೆ ಕುತ್ಕೊಂಡೈತೆ ನೋಡ್ರಿ ಮೋನಿಶಾ. ಇಲ್ಲೊಂದು ಮೋನಿಶಾ, ಇಲ್ಲೊಂದು ಮೋನಿಶಾ. ಇವತ್ತು ಇಂಡಸ್ಟ್ರಿಯಲ್ ವಿಸಿಟ್ ಇತ್ತು ಅಂತ ಬಂದಿದ್ದೀವಿ ಗೈಸ್. ಬಂದಿದ್ದೀವಿ, ಬೆಳಗಿಂದ ಕೂತ್ಕೊಂಡಿರೋದು. ನೋಡಲಿಲ್ಲ. ಯಾವ್ಯಾವ ಹೇಳಪ್ಪ, ಯಾವ ಪ್ಲೇಸಸ್ ನೋಡಿದ್ವಿ? ಕರ್ಕೊಂಡು ಹೋಗಿರಲ್ಲ ಇಲ್ಲಿ 2 ಸೈಡು ಆ ಕಡೆ. ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ವಾಯ್ಸ್ ಕೊಡ್ತೀನಿ ಗೈಸ್. ವಾಯ್ಸ್ ಇಲ್ಲೆಲ್ಲ ಬರೀ ಕೋತಿಗಳೇ. ಪಾರ್ಕಲ್ಲೆಲ್ಲ ಓದಿಸಿದ್ದಂಗೆ ಇಲ್ಲೆಲ್ಲ ಬರೀ ಕೋತಿಗಳೇ. ನೋಡೋರು ಎಷ್ಟು ಕ್ಯೂಟ್ ಆಗವೆ ಅಷ್ಟೇ. ಈಗ ಬೇಗ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ, ಸೀಟ್ ಸಿಗಲ್ಲ ಅಂದ್ಬಿಟ್ಟು ಅಲ್ವಾ? ಸಿಗುತ್ತೆ ಬಾಪ್ಪ. ಬನ್ನಿ ಹೋಗು ಬಾ. ಬಾ ಕುಶಲ ಹಾಕ್ಬೇಡ ಅಂತಂದ್ರು ನಾನು ಹಾಕ್ತೀನಿ. ನಮ್ ಕಡೆ ಹೆಚ್ಚಾಗಿ ರಾಗಿ ಮತ್ತೆ ತರಕಾರಿಗಳು ಈ ತರ ಬೆಳೆಯೋದ್ರಿಂದ ನಾನು ಭತ್ತ ಬೆಳೆದಿರೋದನ್ನ ನೋಡು ಇಲ್ಲ, ಮತ್ತೆ ಗದ್ದೆಗಳನ್ನ ನೋಡಿರಕ್ಕೆ ಸಾಧ್ಯನೂ ಇಲ್ಲ. ಎಲ್ಲಾದ್ರೂ ಈ ತರ ಹೊರಗಡೆ ಬಂದಾಗ ಅಷ್ಟೇ ನಾನು ನೋಡಕ್ ಸಾಧ್ಯ. ಅದೆಲ್ಲ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗೋದು. ಕೆಲವರೆಲ್ಲ ಕಟ್ ಮಾಡ್ಬಿಟ್ಟಿರೋರು, ಇವಾಗ ತಾನೇ ಒಂದ್ ಸ್ವಲ್ಪ ಪೈರ್ಗಳನ್ನ ಹಾಕಿರೋರು, ಅದೆಲ್ಲ ನೋಡಕ್ಕೆ ಒಂಥರ ಖುಷಿ ಆಗೋದು. ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸೋಮನಾಥ್ಪುರಕ್ಕೆ. ನಾನು ಆ ಟೆಂಪಲ್ ನೋಡಿದ ತಕ್ಷಣ ನಿಜವಾಗ್ಲೂ ಒಂದು 8 ಇಯರ್ಸ್ ಬ್ಯಾಕ್ ಹೆಂಗೆ ಎಲ್ಲ ಫೀಲ್ ಆಗಿತ್ತು, ನನ್ನ ಫ್ರೆಂಡ್ಸ್ ಜೊತೆ, ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೋದಾಗ ಫೀಲ್ ಆಗಿತ್ತಲ್ಲ, ಅದೆಲ್ಲ ನೆನಪೆಲ್ಲ ವಾಪಸ್ ಬಂತು. ಹಂಗೆ ಇದೆ. ಒಂಥರ ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಶ್ರಮ ಆಗಿರ್ಬೋದು, ಎಷ್ಟು ಇಷ್ಟಪಟ್ಟು ಮಾಡಿರ್ಬೋದು ಅದನ್ನೆಲ್ಲ. ಅಷ್ಟು ಕೆತ್ತನೆ ಮಾಡಿ ಅಷ್ಟು ಸುಂದರವಾಗಿ ಕಾಣಂಗೆ ಮಾಡಿದ್ದಾರೆ ಅಂತಂದ್ರೆ ಹ್ಯಾಟ್ಸ್ ಆಫ್ ಗೈಸ್. ಹೇಳಿ ಹಾಕಿಸ್ಕೊಂತವ್ರೆ. ಗೈಸ್, ಸೋಮನಾಥ್ಪುರ್ಗೆ ಬಂದಿದ್ವಿ. ಇದು ನಾನು ಸ್ಕೂಲ್ ಟೈಮ್ ಟ್ರಿಪ್ಪಲ್ಲಿ ನೋಡಿದ್ದೆ, ಬಟ್ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇರೋದು. ಇವಾಗ ಫೋಟೋ ತೆಗೆಸ್ಕೊತಾ ಇದ್ದೀನಿ. ಅಷ್ಟೇ. ಅಬ್ಬಾ ಎಗರೆ ಬಿಡ್ಲು. ದಂಬೇಕಲ್ಲಿಂದ ಎಗರಕ್ಕೆ ಬಾ, ಇಳಿದು ಬರೋದಲ್ಲ. ಲೊಕೇಶನ್ ಶಿಫ್ಟ್ ಆಗಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಗೈಸ್, ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು QR ಸ್ಕ್ಯಾನ್ ಮಾಡೋದು ಕೊಟ್ಟಿದ್ದಾರೆ ನೋಡಿ. ಇದು ಶಾಸನ ಆಗಿರೋದು. ಯಾವ ಭಾಷೆ ಅಂತ ಗೊತ್ತಿಲ್ಲ, ಯಾವ ಭಾಷೆಯಲ್ಲಿದೆ ಅಂತ. ಬಟ್ ಈ ಕಲ್ಲೇನಿದೆ, ಈ ಕಲ್ಲು 2.8 ಮೀಟರ್ ಇದೆ. ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2.8 ಮೀಟರ್ ಹೈಟ್ ಇದೆ ಅಂತ. ಇವಳವ್ರ ಮಮ್ಮಿಗೆ ಫೋನ್ ಮಾಡಿ ತೋರಿಸ್ತಾವಳೆ.
ಹೆಂಗಿದೆ ಅಂತ ಅಂದ್ಬಿಟ್ಟು. ತಮ್ಮನೇಲಿ ಮಾಡ್ಕೊಡೋದು. ಯಾರು ಜಾಸ್ತಿ ಕಪ್ಪೆ ಚಿಪ್ಪನ್ನ ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ಅರ್ಧ ಹುಡುಕ್ಬಿಟ್ಟಿದ್ವಿ. ಆ ಸೈಡ್ ಹೋಗ್ತೀವಿ, ಆ ಸೈಡ್ ಹೋಗ್ಬಿಟ್ಟು ಇವಾಗ ಹುಡುಕ್ಬೇಕು. ಆ ಸೈಡ್ ಹೋಗೋಣ, ಈ ಸೈಡ್ ಹೋಗೋಣ, ಈ ಸೈಡ್ ಹೋಗೋಣ. ಆ ತೆಪ್ಪದಲ್ಲಿ ಹೋಗೋಣ ಬಾ. ಇಲ್ಲಿ ಗೈಸ್ ಈ ಹುಡುಗಿ ತಲೆಗೆ ಶೂಟ್ ಮಾಡ್ತದೆ ಗೈಸ್. ಈಗ 1 2 3 ಸ್ಟಾರ್ಟ್. 1 2 3 ಸ್ಟಾರ್ಟ್. ಯಾರು ಹುಡುಕ್ತಾರ ಅವರೇ ಜಾಸ್ತಿ. ಈಗ ಒಂದು ಸಿಗ್ತಾ ಇಲ್ಲ, ಒಂದು ಸಿಕ್ತು. ಇಲ್ಲಿ ನಾಯನ ಅಲ್ಲೊಂದಿದೆ ನೋಡು. ಒಂದು ಸಿಕ್ತು. ಎಲ್ಲ ಕೈಯಲ್ಲೇ ಹಿಡ್ಕೋಬೇಕು. ಮನುಷ್ಯ ನೀನು ಕೈಯಲ್ಲೇ ಹಿಡ್ಕೋಬೇಕು. ಇಬ್ಬರನ್ನ ಕವರ್ ಮಾಡು. ಅಲ್ಲೇ ಇಲ್ಲಿ ನೋಡು. ಈ ಕಡೆ ಬಾ. ಹಿಡ್ಕೊಳ್ಳ. ಇಲ್ಲ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ನೀನೇ ಸಿಗ್ತೈತೆ. ನೀನು ಒಳಗೆ ಬರ್ತಾವ ನೋಡಿಲ್ಲ ನೀನು ಸಿಕ್ತಾ? ಇರ್ಲಿ ಬಿಡೆ, ಖುಷಿ ಪಡೆ. ಏ ನಂದು ನೋಡು. ಮೋನಿಷ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿನೂ ಜಾಸ್ತಿ ಇದೆ. ಇಲ್ಲೆಲ್ಲ ಯಾರು ಇಕ್ಕಿರಲ್ಲಪ್ಪ, ಹಂಗಾಗಿ ಜಾಸ್ತಿ ಇದಾವೆ. ಇಲ್ಲೆಲ್ಲ ಇದಾವೆ. ಆಡೋದನ್ನೇ ಚಾಲೆಂಜ್ ಕಡೆ ಕೈಗೆ ಸಿಕ್ತಿದ್ದಾವೆ. ಅದಕ್ಕೆ ಏನೇ ಚಾಲೆಂಜ್ ಇಂಟ್ರೆಸ್ಟ್ ಹೊರಟು. ನಮ್ಮ ಮನೇಲಿ ಈ ತರ ಕಲ್ ಅಯ್ಯೋ ಸಾಕು ಕಣೆ, ಆಯ್ತು ಕಣೆ. ಬಾ ಬನ್ನಿ ಗೈಸ್. ನಂದಿಷ್ಟು ನೀನು ತೋರಿಸು. ಅದ್ರಲ್ಲಿ ಒಂದು ಬಿದ್ದಾಯ್ತು. ಎಂತ ಕ್ಲಿಯರ್ ವಿನ್ನರ್ ಯಾರು? ನಂದು ಹಾಡು ಹೇಳಿ ಗಂಟ್ಲೆ ಕಿರ್ಚಿಕ್ಕೆ ಮೊದಲೇ ಚೆನ್ನಾಗಿ ಬರಲ್ಲ. ಇವಾಗ ಇನ್ನೂ ಜಾಸ್ತಿ ಕೆಟ್ಟೆ ಆಗ್ಬಿಟ್ಟೈತೆ ವಾಯ್ಸು. ಇವಾಗ ಬನ್ನಿ ಇತ್ ಕಡೆ ಬಾ. ಇವಾಗ ತೆಪ್ಪದಲ್ಲಿ ಹೋಗಕ್ಕೆ ಹೋಗ್ತಾ ಇದ್ದೀವಿ. ಹೋಗೋಣ. ಇಂಥ ವರ್ಷ ಕೆಳಗಡೆ ಎಷ್ಟು ಕ್ಲೀನ್ ಇದೆ ನೋಡಿ ಗೈಸ್ ಕಾವೇರಿ ನದಿ. ಖುಷಿ ಇಲ್ಲಿಗೆ ಬಂದಾಗ ನೀರಿಗೆ ಇಳಿಯಕ್ಕೆ ಒಂದಿಷ್ಟು ಗಲೀಜಿರಲ್ಲ, ಅದಕ್ಕೆ ತಗೋ. ಏಯ್ ಸುಮ್ಮನೆ ಮಾಡ್ಬೇಕು ಬಿಡ. ಸರಿ ಬಾಯ್. ಔತಣ ಹೌದು, ಮತ್ತೆ ತರಬೇಕು. ಕಾವೇರಿ ನದಿ ಅಲ್ವಾ ಗೈಸ್. ತೆಪ್ಪದಲ್ಲಿ ಬಂದಿದ್ದೀವಿ ಗೈಸ್. ಆ್ಯಕ್ಚುಲಿ ನನಗೆ ನೀರಂದರೆ ಭಯ, ಬಟ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವಳು ಕಾಟಕ್ಕೆ ಬಂದೆ. ಬಟ್ ನೆಕ್ಸ್ಟ್ ಲೆವೆಲ್ ಫೀಲಿಂಗು. ವಾವ್. ಈ ಅಂಕಲೇ ಕರ್ಕೊಬಂದಿರೋದು. ಅಂಕಲ್ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? 25 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ದೊಡ್ಡ ಮೀನಿದೆಯಾ? ಸಣ್ಣ, ಇವಾಗ ಇರೋದೆಲ್ಲ ಚಿಕ್ಕವು. ಹಾಂ, ನೀರು ಬಂದಾಗ ದೊಡ್ಡದು. ಇವಾಗ ನೀರು ಕಡಿಮೆ ಇರೋದಾ? ನೋಡಿ ಗೈಸ್, ನೀರು ನೋಡೋಕ್ಕೆ ನಿಜವಾಗ್ಲೂ ನನಗಂತೂ ಭಯ ಆಗುತ್ತೆ. ನನಗೆ ಫೋನಲ್ಲಿ ಬಿಟ್ಬಿಡ್ತೀನಿ ಅಂತ ಭಯ ಆ್ಯಕ್ಚುಲಿ. ಎಷ್ಟು ಚಂದ ಕಾಣಿಸ್ತೈತೆ. ವಾವ್ ನೋಡಿ, ಇದೆಲ್ಲ ಏನು ಸತ್ತೆನಾ?
ಗೊತ್ತೇ ಇಲ್ಲ ಅದು, ಆದರೂ ನೆಕ್ಸ್ಟ್ ಲೆವೆಲ್ ಫೀಲಿಂಗು. ಮೇಲೆ ಫೋಟೋ ಮೇಲೆ ಫೋಟೋ. ಸ್ನ್ಯಾಪ್ ಆಗ್ತಿದ್ದೀನಿ ಅಲ್ಲ ಏನು ನೀನು ಇವಳ್ದು ಇಂಟೆನ್ಷನ್ ಏನು ಗೊತ್ತಾ, ಮೆಮೊರೀಸ್ನೆಲ್ಲ ಕ್ರಿಯೇಟ್ ಮಾಡಿ ಇಟ್ಕೋಬೇಕು ಅಂತ. ಮೆಮೊರಿನ ಸೇವ್ ಮಾಡೋಕ್ಕೆ ಅಂತಲೇ ಪೆನ್ ಡ್ರೈವ್ ತೊಗೊಂಡವಳು ಇವಳು. ಮೊಬೈಲಲ್ಲಿ ಸ್ಟೋರೇಜ್ ಖಾಲಿ ಆಗಿದೆ, ಎಲ್ಲಿಡೋದು ಫೋಟೋಸ್ ಎಲ್ಲ? ಕಾಣಿಸ್ತಿಲ್ಲ ಮೋನಿಶಾ, ಒಂಥರ ಇದು ಇದಿದೆಯಲ್ಲ ಅದಕ್ಕೆ. ನೋಡಿ ಎಷ್ಟು ಚಂದ. ಎಷ್ಟು ಕ್ಲೀನಾಗೈತಲ್ವಾ ವಾಟರು, ಹೆವಿ ಕ್ಲೀನಾಗಿದೆ ಇಲ್ಲಿ ವಾಟರ್. ಇನ್ನೂ ಯಾರು ಹಾಳು ಮಾಡುವಂಥವ್ರು ಬಂದು ಹಾಳು ಮಾಡಿಲ್ಲ ಅಷ್ಟೇ, ಚೆನ್ನಾಗಿದೆ. ಹಿಂಗೆ ಬರ್ತಾ 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 ಸ್ವಲ್ಪ ಆಳ ಅಲ್ವಾ ಇದು? ಸ್ವಲ್ಪ ಅಷ್ಟೇನಿಲ್ಲ. ಇನ್ನು ಅಲ್ಲಂತಂದ್ರೂ ಬಿದ್ದರೂ ಮುಳುಗಲ್ಲ, ಉದ್ದ ಇರೋರು. ಇಲ್ಲ ಒಂಥರ ಚೆನ್ನಾಗಿದೆ, ಇಷ್ಟು ಕ್ಲೀನಾಗಿದೆ ಗೊತ್ತಾ. ನೀರನ್ನ ಮೂಸಿ ನೋಡ್ತಾ ಇದ್ದೀನಿ, ಸ್ಮೆಲ್ ಬರುತ್ತೆ ಅದು ನನಗೆ. ನಿಜ ಚೆನ್ನಾಗಿದೆ. ನಮ್ಮ ಇದೇ ನೀರು ತಾನೇ ಬೆಂಗಳೂರು ಬರೋದು ಕುಡಿಯೋಕ್ಕೆ. ಅಂಕಲ್ ಕುಡಿಯೋಕ್ಕೆ ಇದೇ ನೀರು ತಾನೇ ಬರೋದು ಕುಡಿಯೋಕ್ಕೆ. ಬೆಂಗಳೂರಿಗ ಇದನ್ನೆಲ್ಲ ಫಿಲ್ಟರ್ ಮಾಡ್ತಾರಾ? ಪೌಡ್ರ್ ಹಾಕ್ತಾರೆ ಕಳಿಸ್ತಾರೆ. ಹೌದಾ? ಫಿಲ್ಟರ್ ಮಾಡೋದು ಪೌಡ್ರ್, ಬೀಚಿಂಗ್ ಪೌಡ್ರ್ ಹಾಕ್ತಾರೆ ಕಳಿಸ್ತಾರೆ. ಹೌದಾ? ಬೀಚಿಂಗ್ ಪೌಡರ್ ಹಾಕ್ತಾರಾ? ಕೈ ತೆಗಿ. ಅದು ಚೆನ್ನಾಗಿತ್ತು, ಒಂಥರ ಕ್ರೇಜಿ ಫೀಲಿಂಗ್. ನನಗೆ ನಾನು ನೋಡೋಕೆ ಮಾತ್ರ ತುಂಬ ಜೋರಾಗೆಲ್ಲ ಮಾತಾಡ್ತೀನಿ ಗೈಸ್. ನನಗೆ ತುಂಬ ಹೈಟು, ನೀರು ಎಲ್ಲಾದರೂ ಭಯ. ಈ ನೀರಲ್ಲಿ ತುಂಬ ಜನ ಏನು ಬಿದ್ದೋಗ್ಬಿಡ್ತಾರೆ ಅಂತೆಲ್ಲ ಕೇಳ್ತೀನಲ್ಲ, ಅದಕ್ಕೆ ನನಗೆ ಹಿಂಗೆಲ್ಲ ಹೋಗೋಕ್ಕೆ ಭಯ. ಬಟ್ ಇದು ಅಷ್ಟೊಂದು ಆಳ ಇಲ್ಲ, ಚೆನ್ನಾಗಿದೆ. ಇದೊಂದು ಜಾಗದಲ್ಲಿ ಮಾತ್ರ ಹಳ್ಳ ಇರೋದು. ಎಲ್ಲಿ ಈ ಜಾಗ ಇಲ್ಲ ತೋರಿಸೋದು, ಅದೊಂದು ಜಾಗದಲ್ಲಿ ಮಾತ್ರ ಹಳ್ಳ. ಓ ನೋಡಿ ನೋಡಿ ನೋಡಿ, ಅಲ್ಲಿ ಜಾಸ್ತಿ ಆಳ ಇದೆ, ಇನ್ನೆಲ್ಲೂ ಇಲ್ಲ. ಇಲ್ಲಿ ಬರ್ತಾ ಬರ್ತಾ ಮುಳುಗೋದೇ ಇಲ್ಲ ಗೈಸ್, ಮುಳುಗೋಗಲ್ಲ. ವಾವ್, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇದೆ. ಮಾಡು ಚಂದ್ರು, ಈ ಕಡೆ ಒಂದು ಸ್ವಲ್ಪ ಫೋನ್ ಇಟ್ಕೊಂಡು ಮಾಡು. ಕಾಣಿಸ್ತಿದ್ದೀನಾ? ಕೈ ಕಾಣಿಸ್ತಾನೆ ಇಲ್ಲ ನಿಂದು. ಹಾಂ, ಕಾಣಿಸ್ತಿಲ್ವಾ? ಬಿಡು ಬೇಡ, ಕಾಣಿಸ್ತಿಲ್ಲ. ನನ್ನ ಕ್ಲಿಪ್ ಎಲ್ಲಿತ್ತು? ಇದೈತಿ. ಅಷ್ಟೇ ಗಾಯ್ಸ್, ಇನ್ನು ಮುಳುಗಲ್ಲ ಇದು. ನಾನು ಅದೇ ಒಂದು ಇದ್ರ ಮೇಲೆ ಹತ್ತಿದ್ದು, ಅಲ್ಲಿ ಅಷ್ಟೊಂದು ಆಳ ಇರುತ್ತೆ ಅಂತ ಗೊತ್ತಿಲ್ಲ, ಇಷ್ಟೇ ಇರುತ್ತೆ ಫುಲ್ ಅಂದ್ಕೊಂಡಿದ್ದೆ. ಅದೇ ಇದ್ರ ಮೇಲೆ ಬಿದ್ದರೂ ಎದ್ದು ಬರ್ಬೋದಲ್ಲ ಅಂತ ಅಂದ್ಬಿಟ್ಟು ಹತ್ತಿದ್ದೆ ಅಷ್ಟೇ. ನಡೀರಿ, ಇವಾಗ 100 ರೂಪಾಯಿ ಕೊಟ್ಟು ನಡೀರಿ. ಬಟ್ ವರ್ತ್ ಆಗಿತ್ತು, ಚೆನ್ನಾಗಿ ಕರ್ಕೊಂಡು ಹೋಗಿದ್ರು. ಥ್ಯಾಂಕ್ಸ್ ಅಂಕಲ್. ದುಡ್ಡು ಕೊಡಿ ಇವಾಗ. ವಿಡಿಯೋ ಮಾಡು ಅಂತಂದೆ, ನೀನೇನು ಮಾಡಿದೆ? ವಿಡಿಯೋ ನೀರು ಎತ್ಕೋತಾ ಇದ್ದೀನಿ, ಕಲೆಕ್ಟ್ ಮಾಡ್ತಾ ಇದ್ದೀನಿ ಕಾವೇರಿ ನೀರು. ಬೆಳಗ್ಗೆ ಇದೆ, ಇನ್ನೊಂದು ಕರಗಿರುತ್ತೆ. ವಾಟರ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಹೋಗೋದಾ? ಅಲ್ಲಿ ನೀರಲ್ಲಿ ಆಡ್ಬಿಟ್ಟು ಚುರುಮುರಿ ತಿನ್ನೋಣ ಅಂತ ಬಂದಿದ್ದೀನಿ. ಖಾರ ಇರಲಿ ಜಾಸ್ತಿ. ಇವತ್ತು ವಾಟರ್ ಮೆಲನ್ ಇದ್ರೂ ತಿನ್ಬೇಕು ಅನಿಸ್ತಿಲ್ಲ, ಚುರುಮುರಿ ತಿನ್ನುವ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಮೋನಿಶಾ ಮತ್ತು ಚಂದು ಇಬ್ಬರು ಗೋಬಿ ತಿಂತವ್ರೆ. ತಿಂತಲ್ಲ, ಹೇಳಿ ಬಂದಿದ್ದೆ. ಹಾಂ, ಅದೇ ಹೇಳಿ ಬಂದವ್ರೆ. ನಾನು ಅಲ್ಲಿ ನೋಡಿ ಕಾವೇರಿ ವಾಟರ್ನ ಒಳಗೆ ಹಾಕೊಂಡು ಎಪ್ಸಿದ್ದೀನಿ.